ಆಸೆ ಅಂತೂ ಇತ್ತು, ಫೇಮಸ್ ಆಗಬೇಕು, ಒಂದು ಹೆಸರು ಮಾಡಬೇಕು ಅನ್ನೋ. ಅದು ಬೆನ್ನು ಹತ್ತಿ ಹೋದಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಸಿಕ್ಕಾಬಟ್ಟೆ, ಸ್ಟ್ರೈಟ್ ಲೈನ್ ಇಲ್ಲವೇ ಇಲ್ಲ. ಹೀಗಾರೆ ಕೋವಿಡ್ ಬಿಫೋರು ಜನಕ್ಕೆ ನಾವೇನು ಹೇಳಿದ್ರು ಕನ್ನಡ ಸಿನಿಮಾ ಥರ ನೋಡ್ತಿದ್ರು. ಆಫ್ಟರ್ ಕೋವಿಡು ಕನ್ನಡ ಸಿನಿಮಾ ಇಂಟರ್ನ್ಯಾಷನಲ್ ಸಿನಿಮಾ ಜೊತೆ ಕಂಪ್ಯಾರಿಸನ್ ಸ್ಟಾರ್ಟ್ ಆಗೋದು. ಎಲ್ಲ ಲ್ಯಾಂಗ್ವೇಜ್ ಸಿನಿಮಾನು ನಮ್ಮ ಕನ್ನಡಿಗರು ನೋಡಿ ಅವರು ಅಪ್ಗ್ರೇಡ್ ಆದರು. ಈಗ ಆಡಿಯನ್ಸ್ ಅಪ್ಗ್ರೇಡ್ ಆದಾಗ ಹೆಂಗ್ರೋ ಹಿಂಗೆ ಇಲ್ಲಿದ್ದಾರೆ ನಮ್ಮವರು ಅನ್ನೋ ಥರ ಅನಿಸ್ಬಾರ್ದು. ಏನಿದ್ರು ಡೈರೆಕ್ಟಾಗಿ ನೀವು ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು. ಈ ಕಡೆ ಥಿಯೇಟ್ರಲ್ಲಿ ಏನಾದರೂ ಪರ್ಫಾರ್ಮ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಇವನ್ ಚೆನ್ನಾಗಿದ್ರೂ ಸಿನಿಮಾ ಪರ್ಫಾರ್ಮ್ ಮಾಡಿಲ್ಲ ಅಂತಂದರೆ ಆ ಕಡೆ OTTನೂ ಇಲ್ಲ, ಈ ಕಡೆ ಥಿಯೇಟ್ರು ಇಲ್ಲ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕ್ ಅಂತ. ಇವತ್ತು ನನ್ನ ಜೊತೆಗೆ ಸೂತ್ರಧಾರಿ ತಂಡ ಇದೆ. ಸೂತ್ರಧಾರಿ ಅಂದ ತಕ್ಷಣ ನಿಮಗೆಲ್ಲ ನೆನಪಾಗಿರಬೇಕು ನಮ್ಮ ಚಂದನ್ ಶೆಟ್ಟಿ, ಹಾಗೆ ಅಪೂರ್ವ ಆ್ಯಂಡ್ ನವರಸನ್, ಎಲ್ಲರೂ ಸ್ನೇಹಿತರೆ ನನಗೆ. ಸೊ ಇದು ಒಂದು ಇಂಟರ್ವ್ಯೂ ಅನ್ನೋದಕ್ಕಿಂತ ಒಂದು ಪರ್ಸ್ನಲ್ ಆಪ್ತ ಮಾತುಕತೆ, ಸ್ನೇಹಿತರ ಜೊತೆ ಅಂತ ಹೇಳ್ಬೋದು. ಸೊ ಆ ರೀತಿಯಾದಂಥ ಒಂದು ಮಾತುಕತೆ ಜೊತೆಗೆ ಒಂದಷ್ಟು ವಿಶೇಷ ವಿಚಾರಗಳನ್ನ ನಿಮ್ಮ ಮುಂದೆ ಅಂತ ಒಂದು ಪ್ರಯತ್ನ ಮಾಡ್ತೀನಿ. ಬನ್ನಿ. ನಮಸ್ಕಾರ ನವರಸನ್. ನಮಸ್ತೆ. ಹಾಯ್ ಚಂದು. ಹಾಯ್ ಬ್ರೋ, ನಮಸ್ಕಾರ. ಹಾಯ್ ಅಪೂರ್ವ. ಹಾಂ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಅಪೂರ್ವಗೆ. ಮೊನ್ನೆ ತಾನೇ ಲಾಸ್ಟ್ ಇಂಟರ್ವ್ಯೂ ಆಯಿತು, ಈಗ ಇನ್ನೊಂದು ಮಾತುಕತೆ. ಆ್ಯಕ್ಚುಲಿ ಚಂದನ್ ಜೊತೆ ಮಾತಾಡಬೇಕು ಎಷ್ಟೋ ವರ್ಷ ಆಯಿತು. ನನ್ನ ಲಾಸ್ಟ್ ಮಾತುಕತೆ ಐ ಥಿಂಕ್ ದಂಪವರೇ ಅದು ನಮ್ಮ ಯಾವ ಕಾಲ TV 9 ಮಾಡಿದ್ದು. ಖುಷಿ ಏನಂದರೆ ಆಲ್ಮೋಸ್ಟ್ ಒಂದು 10-15 ಇಯರ್ಸ್ ಆಗ್ತಾ ಬಂತು ಅನಿಸುತ್ತೆ. ಆ ಜರ್ನಿ ತುಂಬ ಹತ್ತಿರದಿಂದ ನೋಡಿದ್ದೀನಿ ಚಂದುದು. ಅದು ಖುಷಿಯಾಗಿರೋಂಥ ವಿಷಯ. ಹೆಬ್ಬಾಳ ಅಲ್ಲೊಂದು ಚಿಕ್ಕ ರೂಮು, ಬಹದ್ದೂರ್ ಚೇತನ್ನು, ಚಂದು ಆ್ಯಂಡ್ ಧ್ರುವ ಮೊನ್ನೆ ಮಾತಾಡ್ಬೇಕಾದ್ರೆ ಅದು ಭಾಳ ನೆನಪಾಯ್ತು ನನಗೆ. ಹೆಂಗಿತ್ತಲ್ಲ, ಹೆಂಗಿದ್ವಲ್ಲ, ಎಲ್ಲಿಗೆ ಬಂದರು ಅಂತ. ಸೊ ಅದು ನೆನೆಸ್ಕೊಳ್ಳೋಕ್ಕೆ ಖುಷಿಯಾಗಿದೆ ಚಂದ. ಹೌದೌದು. ಸೊ ಈ ಒಂದು ಜರ್ನಿ ಅಂದರೆ ಅಪ್ ಟು ಸೂತ್ರಧಾರಿವರೆಗೂ ಒಂದು ಜರ್ನಿನ ಹಿಂಗೆ ಫ್ಲ್ಯಾಶ್ ನೋಡೋ ಥರದ್ದಾದರೆ ಹೇಗೆ ಅನಿಸ್ತಾ ಇದೆ ಈಗ ಅಂತ? ಮ್ಯಾಜಿಕ್ ಥರ ಅನಿಸ್ತಾ ಇದೆ. ಒಂಥರ ಡ್ರೀಮಲ್ಲಿ ಬದುಕ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಇದೆ. ಆಸೆ ಅಂತೂ ಇತ್ತು, ಫೇಮಸ್ ಆಗಬೇಕು, ಒಂದು ಹೆಸರು ಮಾಡಬೇಕು ಅನ್ನೋದು ಆಸೆ ಅನ್ನೋದು ಬೇಸಿಕ್, ಅದು ಮೇಯ್ನು. ಸೊ ಅದು ಬೆನ್ನು ಹತ್ತಿ ಹೋದಾಗ ಸಾಕಷ್ಟು ಸಿಚುವೇಶನ್ಗಳು ಬಂತು ಜೀವನದಲ್ಲಿ. ಕೆಲವೊಂದಷ್ಟು ಸಿಚುವೇಶನ್ಗಳು ಖುಷಿ ಕೊಡ್ತು, ಕೆಲವೊಂದಷ್ಟು ಸಿಚುವೇಶನ್ ದುಃಖ ಕೊಡ್ತು. ಅಪ್ಸ್ ಆ್ಯಂಡ್ ಡೌನ್ಸ್ ಸಿಕ್ಕಾಬಟ್ಟೆ, ಸ್ಟ್ರೈಟ್ ಲೈನ್ ಇಲ್ಲವೇ ಇಲ್ಲ. ರೋಡು ಹೈವೇನೇ ಇಲ್ಲ ನಮ್ಮದ್ರಲ್ಲಿ. ನಮ್ಮದು ಒಂಥರ ಹೈವೇ ಮೇಲೆ ಹೋಗ್ತಾ ಇರುತ್ತೆ, ಸಡನ್ನಾಗಿ ಆಫ್ ರೋಡಂಗೆ ಹೋಗುತ್ತೆ, ಸಡನ್ನಾಗಿ ಗುಂಡಿ ಒಳಗೆ ಡಮಾರಂದು ಬಿದ್ದೋಗ್ಬಿಡುತ್ತೆ. ಅದರಿಂದ ಮತ್ತೆ ಹತ್ಕೊಂಡು ಮೇಲೆ ಬರಬೇಕು, ಮತ್ತು ಹೈವೇ ಹಿಡಿಬೇಕು. ಸೊ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸು, ಜೀವನದ ಎಕ್ಸ್ಪೀರಿಯನ್ಸು. ಅಂದರೆ ಇಷ್ಟು ಏಜಲ್ಲೇ ಒಂದು 60-70 ವಯಸ್ಸಿಗೆ ಆಗಬೇಕಾದಂಥ ಎಕ್ಸ್ಪೀರಿಯನ್ಸ್ಗಳೆಲ್ಲ ಆಗಿಬಿಟ್ಟಿದೆ. ಅದೇ ನನಗೆ ಅವಾಗಿನ್ನ 1100 ಸೆಟ್ ಅನಿಸುತ್ತೆ ನಮ್ಮ ಹತ್ರ. ನಾವಿನ್ನೂ ಇದಾಗ್ತಾಯಿದ್ವಿ, ಆಗ್ತಾನೆ ವಾಟ್ಸಪ್ ಅಥವಾ ಸ್ಮಾರ್ಟ್ಫೋನ್ ಬರ್ತಾಯಿತ್ತು ಅನಿಸುತ್ತೆ. ಚಂದು TV 9 ಆಫೀಸ್ ಹತ್ರ ಬಂದು, ಅಂದರೆ ನಾವು ಯಾವಾಗಲೂ ಸಿಗ್ತಾಯಿದ್ವಿ. ಯಾವಾಗಲೂ ಸಿನಿಮಾ, ಸಂಗೀತ ಅಥವಾ ತುಂಬ ವಿಷಯ ಸಿನಿಮಾ ಮಾತಾಡ್ತಾ ಇದ್ದಿದ್ದು. ಅವಾಗಲೇ ಅದೊಂದಿತ್ತು. ಚಂದನ್ ಅಂದರೆ ಅರ್ಜುನ್ ಸರ್ ಹತ್ರ ಹಾಡು ಆಡಬೇಕಾದ್ರೆ ಅಥವಾ ಹಾಡುಗಳು ಆಡ್ಬೇಕಾದ್ರೆ, ಅವ್ರ ಜೊತೆಗೆ ಮ್ಯೂಸಿಕ್ ಕೆಲಸ ಮಾಡ್ಬೇಕಾದ್ರೂ ಈತನಲ್ಲಿ ಒಂದು ಇದಿತ್ತು, ಏನೋ ಆ್ಯಕ್ಟರ್ ಆಗಬೇಕು ಅಥವಾ ಆ ಥರದ್ದೊಂದು ಸೆನ್ಸ್ ಕಾಣ್ತೈತೆ ಯಾವಾಗಲೂ. ಬಟ್ ಮ್ಯೂಸಿಕ್ ಅನ್ನೋದು ಯಾವಾಗಲೂ ಇತ್ತು. ಸೊ ಈ ಒಂದು ಚೇಂಜ್ ಓವರ್ ಬಗ್ಗೆ ಮಾತಾಡ್ತಾ ಇದ್ರೆ ಚಂದು. ಅಂದರೆ ನಾನು ಇವಾಗ ಕೆಲವರು ಹೀರೋ ಆಗಬೇಕು ಅಂತಲೇ ತಲೆಯಲ್ಲಿ ಇಟ್ಕೊಂಡು ಇಂಡಸ್ಟ್ರಿಗೆ ಎಂಟ್ರ್ ಆಗ್ತಾರೆ. ನಾನೊಬ್ಬ ಹೀರೋ ಆಗಿ ನಿಂತ್ಕೋಬೇಕು, ಆ್ಯಕ್ಟ್ರ್ ಆಗಬೇಕು ಅಂತಲೇ ಬರ್ತಾರೆ. ಬಟ್ ನಾನು ಬಂದಿದ್ದ ಹಾದಿ ಬೇರೆ. ನೀವೇ ಇವಾಗಲೇ ಹೇಳಿದ್ರಿ, ಒಬ್ಬ ಮ್ಯೂಸಿಷಿಯನ್ನು, ಒಬ್ಬ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಬೇಕು ಅಂತಲೇ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಬಟ್ ಇದು ನಾನು ಅಷ್ಟಾಗಿ ನಾನು ಇಷ್ಟಪಟ್ಟಂತಹ ಫೀಲ್ಡ್ ಅಲ್ಲ, ಅಂದರೆ ಆ್ಯಕ್ಟಿಂಗ್ ಅನ್ನೋದು. ಅದರಿಂದ ಸ್ವಲ್ಪ ದೂರನೇ ಇರ್ತಾಯಿದ್ದೆ ನಾನು ಯಾವತ್ತೂ. ಬಟ್ ಆ್ಯಸ್ ಎಕ್ಸ್ಪೀರಿಯನ್ಸ್ ಆದಂಗೆ, ಒಂದೊಂದೇ ಸಾಂಗ್ ಆದಂಗೆ ಕ್ಯಾಮ್ರಾ ಫೇಸ್ ಮಾಡ್ದಂಗೆ ಎಲ್ಲೋ ಒಂದು ಕಡೆ ಆ್ಯಕ್ಟಿಂಗೂ ಮಾಡಬೇಕು ಅನ್ನೋ ಒಂದು ಆಸೆನೂ ಲೈಟಾಗಿ ಹುಡ್ಕೊಂತು. ಬಟ್ ಪೂರ್ಣ ಪ್ರಮಾಣದ ಆ್ಯಕ್ಟರು, ಹೀರೋ, ಫೈಟ್ಸು, ಬಿಲ್ಡಪ್ಸು, ಸೊ ಆ ಥರದ್ದೆಲ್ಲ ಏನು ಅಷ್ಟು ಇಷ್ಟಪಡುವಂಥವನ್ನಲ್ಲ ನಾನು ಜಾಸ್ತಿ. ಮ್ಯೂಸಿಕಲ್ಲೇ ನಾನು ಇರಬೇಕು ಅಂತ ಅಂದ್ಕೊಂಡು. ಬಟ್ ಅದೇನೋ ಗೊತ್ತಿಲ್ಲ. ಬಟ್ ಒಂದು ಊಹೆ ಇತ್ತು ನನಗೆ. ಒಂದಲ್ಲ ಒಂದು ದಿವಸ ಯಾರಾದರೂ ಒಬ್ಬರು ನನಗೆ ಅಪ್ರೋಚ್ ಮಾಡಿ ಒಂದು ಹೀರೋ ಆಗೋಕ್ಕೆ ನನಗೊಂದು ಅವಕಾಶ ಕೊಡ್ತಾರೆ ಅಂತ ಹಂಗೆ ಅಂದ್ಕೊಂಡಂಗೆ ಫಸ್ಟ್ ಬಂದಿದ್ದು ನಮ್ಮ ಎಲ್ಲರ ಕಾಲೆಳಿತ ಕಾಲ ಗೋವಿಂದರಾಜ್ ಅವರು ಫಸ್ಟ್ ಬಂದರು. ಅವ್ರ ಅವರ ಒಂದು ಕಾಂಟ್ಯಾಕ್ಟ್ ಮುಖಾಂತರ ನವರಸನ್ ಅವರು ಕನೆಕ್ಟ್ ಆಗಿ ಇದೊಂದು ಅವಕಾಶ ಬಂತು ನನಗೆ. ಸೊ ಬರೋ ಅವಕಾಶ ಕಳ್ಕೊಬಾರ್ದು ಅಂತಾರಲ್ವ, ಸೊ ಹಾಗಾಗಿ ಒಪ್ಕೊಂಡೆ. ಈ ಥರದೊಂದು ಕ್ಯಾಂಡಿಡೇಟ್ನ ಅಂದರೆ ನನ್ನ ಚಂದನ್ ಶೆಟ್ಟಿ ಅಂತ ಪ್ರತಿಭೆನ
ನವರಸನ್ ಬಗ್ಗೆ ಹೇಳಲೇಬೇಕು ಅಂದರೆ ನಾನು ನೋಡ್ದಂಗೆ ಒಂದು 100-150 ಪಿಕ್ಚರು ಡಿಸ್ಟ್ರಿಬ್ಯೂಷನು ರಾಕ್ಷಸಿ ಅಂತ ಒಂದು ಪಿಕ್ಚರು ಅಂದರೆ ಆವಾಗಿನ ಎನರ್ಜಿ ನೋಡಬೇಕಿತ್ತು ಅಂದರೆ ಹೊಸ ಎನರ್ಜಿ ಅದು. ನಾನು ಟಿ ವಿನಲ್ಲಿದ್ದಾವೆ ನಾನು ಸೊ ಆ ಫೈರು ಆ ಒಂದಿದು ಇಲ್ಲಿವರೆಗೂ ಕರ್ಕೊಂಬಂದ್ರು. ಇಂಡಸ್ಟ್ರಿಯಲ್ಲಿ ಎಷ್ಟು ಸರ್ವಿಸ್ ಕೊಡ್ತಾಯಿದ್ದೀರಾ ನವರಸನ್, ನಿಮಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳಬೇಕು ನಾವು. ಅಷ್ಟೊಂದು ಕೆಲಸ ಮಾಡ್ತಾಯಿದ್ದೀರಾ. ಆ್ಯಂಡ್ ನಾಟ್ ಓನ್ಲಿ ಸಿನಿಮಾ ಮೇಕಿಂಗ್ ಸರ್ವಿಸ್ ಅಂದರೆ ತುಂಬ ವಿಷಯಕ್ಕೆ. ಸೊ ಅದಕ್ಕೆ ಇದು ಖುಷಿ. ಆ್ಯಂಡ್ ಈ ಥರದ್ದು ಸರ್ವಿಸ್ ಜೊತೆಗೆ ಸಿನಿಮಾ ಮಾಡಬೇಕು ಅನ್ನೋ ಹಂಬಲ ಬಿಡದೇ ಇರೋದಕ್ಕೆ ಇನ್ನೊಂದು ಅಭಿನಂದನೆ ನಿಮಗೆ. ಸೂತ್ರಧಾರಿ ಅಂದರೆ ಇಲ್ಲಿವರೆಗೂ ಬಂದಿದ್ದು ನವರಸನ್ ಅಂದರೆ ಈ ಥರದ್ದೊಂದು ಸಿನಿಮಾ ಮಾಡಬೇಕು ಅಂದರೆ ಎಷ್ಟೊಂದು ಗ್ಯಾಪ್ ಆಗೋಯ್ತು ಮಧ್ಯ. ಅಷ್ಟು ಸಿನಿಮಾಗಳು ಮಾಡ್ಕೊಬಂದ್ರೆ ಸಡನ್ಲಿ ಗ್ಯಾಪ್ ಮಾಡಿದ್ರಿ, ಯಾಕೆ ಅಂತ? ಅಂದರೆ ನಾನು ಈಗ ರೆಗ್ಯುಲರ್ ಆಗಿ ಸಿನಿಮಾಗಳು ಮಾಡ್ತಾ ಬಂದೆ. ಡಿಸ್ಟ್ರಿಬ್ಯೂಷನ್ 200 ಸಿನಿಮಾ ಕಂಪ್ಲೀಟ್ ಮಾಡಿಬಿಟ್ಟೆ. ಹೌದು, 200 ಆಗಬೇಕು ಅಂತ ಟಾರ್ಗೆಟ್ ಇತ್ತು, ಡಬಲ್ ಸೆಂಚುರಿ ಹೊಡಿಬೇಕು ಅಂತ. ಅದು ಮಾಡಿದೆ. ಅದಾದ ಮೇಲೆ ನನಗೆ ಪ್ರೊಡಕ್ಷನ್ ಅದು ದಮಯಂತಿ ಮಾಡಿದೆ. ದಮಯಂತಿನೂ ಒಳ್ಳೆ ಸಕ್ಸಸ್ಸು ಕೊಡ್ತು. ಸಿನಿಮಾ ಒಂದು ಒಳ್ಳೆ ನನಗೆ ಇಂಡಸ್ಟ್ರಿಯಲ್ಲಿ ಒಂದು ಇದು ಆಯಿತು. ಬಟ್ ಅದಾದಮೇಲೆ ಕೋವಿಡ್ ಬಂತು. ಕೋವಿಡ್ ಆದಮೇಲೆ ತಿರ್ಗಾ ಸಿನಿಮಾಗಳು ಸಿನಿಯೋರಿಯೇ ಚೇಂಜ್ ಆಗೋಯ್ತು. ನಾವೇನೇನೋ ಸ್ಕ್ರಿಪ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಎಲ್ಲ ಸ್ಕ್ರಿಪ್ಟು ವೇಸ್ಟು. ಹೀಗಾರೆ ಕೋವಿಡ್ ಬಿಫೋರು ಜನಕ್ಕೆ ನಾವೇನು ಹೇಳಿದ್ರು ಕನ್ನಡ ಸಿನಿಮಾ ಥರ ನೋಡ್ತಿದ್ರು. ಆಫ್ಟರ್ ಕೋವಿಡು ಕನ್ನಡ ಸಿನಿಮಾ ಇಂಟರ್ನ್ಯಾಷನಲ್ ಸಿನಿಮಾ ಜೊತೆ ಕಂಪ್ಯಾರಿಸನ್ ಸ್ಟಾರ್ಟ್ ಆಗೋಯ್ತು. ಎಲ್ಲ ಒ ಟಿ ಟಿಯಲ್ಲಿ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾನೂ ನಮ್ಮ ಕನ್ನಡಿಗರು ನೋಡಿ ಅವರು ಅಪ್ಗ್ರೇಡ್ ಆದರು. ಈಗ ಆಡಿಯನ್ಸ್ ಅಪ್ಗ್ರೇಡ್ ಆದಾಗ ನಾವು ತಿರ್ಗಾ ಅದೇ ಹಳೆ ಕತೆ ಎತ್ಕೊಂಬಂದು ತಿರ್ಗಾ ಅದೇ ಸ್ಟೋರಿನ ಹೇಳ್ಕೊಂಡು ಹೆಂಗ್ರೋ ಹಿಂಗೆ ಇಲ್ಲಿದ್ದಾರೆ ನಮ್ಮವರು ಅನ್ನೋ ಥರ ಅನಿಸ್ಬಾರ್ದು ಅಂದ್ಬಿಟ್ಟು ನಾನೇನು ಮಾಡಿದೆ, ಹಳೆ ಸ್ಕ್ರಿಪ್ಟ್ಗಳಾದ ತೆಗೆದು ಸೈಡ್ಗೆ ಹಾಕಿ ಸುಮ್ಮನೆ ಅದೇ. ಆಮೇಲೆ ಹೊಸ ಸ್ಕ್ರಿಪ್ಟ್ಗಳು ರೆಡಿ ಮಾಡ್ತಾ ಬಂದೆ. ಅದೊಂದು 6 ತಿಂಗಳು 1 ವರ್ಷ ಅದ್ರದ್ದು ಮೇಲೆ ವರ್ಕ್ ಮಾಡ್ತಾ ಹೋಗ್ತಿದ್ದೆ. ನಾನು ಸಮಂತಾಗ ಒಂದು ಸಿನಿಮಾ ಮಾಡಬೇಕು ತೆಲುಗಲ್ಲಿ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡು ಕತೆ ಗೀತೆ ಎಲ್ಲ ರೆಡಿ ಆಯಿತು. ಇನ್ನೇನು ಮಾಡೋಣ ಅಂತ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಮಾಡ್ತಿದ್ದಾಗ ನನಗೆ ಅವ್ರದ್ದು ಆರೋಗ್ಯದ ಸಮಸ್ಯೆನೋ ಬಂತು. ಅಲ್ಲಿ ಒಂಚೂರು ಡ್ರಾಪ್ ಆಯ್ತು. ತಿರ್ಗಾ ಆ ಡ್ರಾಪ್ ಆದಾಗ ಈ ಸೂತ್ರಧಾರಿ ಸಿನಿಮಾದು ಕತೆ ನಮ್ಮ ಕಿರಣ್ ನನ್ನ ಜೊತೆ ಅಸೋಸಿಯೇಟಾಗಿ ಕೆಲಸ ಮಾಡಿದಾಗ ದಮಯಂತಿಯಲ್ಲಿ ಬಂದಾಗ, ಹಣ ಹಿಂಗೆ ಕತೆ ಇದೆ ಅಂದ್ಬಿಟ್ಟು ಒಂದು 3 ತಿಂಗಳು ಹಿಂಸೆ ಕೊಡೋನು. ಡೈಲಿ ಆಫೀಸಿಗೆ ಬರೋದು, ಕೂತ್ಕೊಳ್ಳೋದು, ಮಾತಾಡೋದು ಇಲ್ಲ. ಹಿಂಗೆ ಕೂತ್ಕೊಂಡಿರೋನು ಎದ್ದೋಗೋನು. ಈ ಒಳ್ಳೆ ಕತೆ ಐತಲ್ಲ, ಇವನ್ನ ತಪ್ಸ್ಕೋಬೇಕು ಫಸ್ಟು ಅಂತ ಹೇಳ್ಬಿಟ್ಟು, ಆಯ್ತಪ್ಪ ಅದು ಏನು ಹೇಳ್ತಿ ಹೇಳು ಅಂತ ಹೇಳಿದೆ. ಒಂದು ಲೈನ್ ಹೇಳ್ದೆ, ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಅಂದರೆ ಒಂದು ತಮಿಳು ಮಲಯಾಳಮ್ ಆ ಥರ ಒಂದು ಶಾರ್ಟ್ ಮೂವಿ ಮಾಡಿದ್ದ. ಶಾರ್ಟ್ ಮೂವಿ ತೋರಿಸ್ಬಿಟ್ಟು ಸರ್ ಇದು ನೋಡಿ ಸರ್ ಅಂದ. ನಿಜ ಹೇಳಿದೆ, ಏನು ಇಷ್ಟು ಚೆನ್ನಾಗಿ ಮಾಡೋಣಲ್ಲ ಅಂದರೆ ಇವನು ಒಂದು ಇದಾಗ ಬಂದವನು, ಇಷ್ಟು ತುಂಬ ಇವನಲ್ಲಿ ಏನೋ ಒಂದು ಇದೆ ಅನ್ನೋದು ಸ್ಪಾರ್ಕ್ ಗೊತ್ತಾಯಿತು. ಓಕೆ ಮಗ, ಇದು ಲೈನ್ ಚೆನ್ನಾಗಿದೆ, ಬಟ್ ಸ್ವಲ್ಪ ಸ್ಕ್ರೀನ್ ಪ್ಲೇ ಬೇರೆ ಥರ ಮಾಡ್ಕೊಳ್ಳೋಣ, ಇವತ್ತಿಗೆ ಸ್ವಲ್ಪ ಅಪ್ಗ್ರೇಡ್ ಮಾಡೋಣ ಅಂತ. ಓಕೆ ಸರ್ ನೀವು ಹೇಳಿ ಸರ್ ಮಾಡೋಣ ಅಂತ ಆಯ್ತು ಅಂದ್ಬಿಟ್ಟು ನೆಕ್ಸ್ಟು ನನಗೇನು ನೋಡಿ 3 ತಿಂಗಳು ನಾನು ಸ್ಟೋರಿ ಕೇಳಿಲ್ಲ, ಬಟ್ ಆ ಲೈನ್ ಕೇಳಿದ ಹಿಂದೆ ನೆಕ್ಸ್ಟ್ ಡೇಯಿಂದನೇ ವರ್ಕ್ ಸ್ಟಾರ್ಟ್ ಮಾಡಿದೆ. ನನ್ನ ಸಿನಿಮಾ ಅದು ಸ್ವಲ್ಪ ಸ್ವಲ್ಪ ಇದಾಯ್ತಲ್ವ, ಅದ್ರ ಹಿಂದೆ ಗ್ಯಾಪಲ್ಲಿ ಟಕ್ಕಂತ ಇದನ್ನು ತೊಗೊಂಡು ಫುಲ್ಲು ವರ್ಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮಾಡಿದ ತಕ್ಷಣ ಸಿನಿಮಾ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಹೀರೋ ಹುಡುಕಾಟದಲ್ಲಿ ಇತ್ತು. ನನ್ನ ಮೈಂಡಲ್ಲಿ ಒಂದು ಹೀರೋ ಅಂದ್ಕೊಂಡಿದ್ದೆ, ಇವ್ರು ಮಾಡಬೇಕು ಅಂತ. ಆ ಹೀರೋ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅವರು ಪಾಪ ಆಯಿತು ಮಾಡೋಣ ಸರ್ ಹಂಗೆ ಹಿಂಗೆ ಅಂತ ಇದ್ದರು. ಅವರು ಮಾತಾಡ್ತಾ ಇರ್ಬೇಕಾದ್ರೆ ಯಾಕೋ ಒಂದು ಫ್ರೆಶ್ಶು ಬೇಕಿದ್ದಕ್ಕೆ. ಈಗ ರೊಟೀನ್ ಆಗುತ್ತೆ. ಈಗ ಅವ್ರು ಆಲ್ರೆಡಿ ಆ ಥರ ಸಿನಿಮಾ ಮಾಡೋರೆ, ತಿರ್ಗಿ ಇದು ಮಾಡಿದ್ರೆ ತಿರ್ಗಿ ರೊಟೀನ್ ಆಗುತ್ತೆ. ಏನಾದರೂ ಡಿಫ್ರೆಂಟಾಗಿ ಮಾಡಬೇಕಲ್ಲ, ಬೇರೆ ಹೀರೋ ಅಪ್ರೋಚ್ ಮಾಡಬೇಕಲ್ಲ ಅಂತ ನೋಡ್ತಾ ಇದ್ದಾಗ ಈ ಎಲ್ಲರ ಕಾಲಿಳಿದ ಕಾಲದ ಒಂದು ಟೀಸರ್ ಬಿಟ್ಟಿದ್ರು. ಆ ಟೀಸರ್ ನೋಡಿದಾಗ ಚಂದನ್ ಒಳ್ಳೆ ಏನು ಇವರು ರ್ಯಾಪರು ಸಿಂಗರು ಏನು ಚೆನ್ನಾಗಿ ಮಾಡಿದಾರಲ್ಲ ಆ್ಯಕ್ಟಿಂಗು, ಅಷ್ಟರಲ್ಲೇ ಕಂಡಿಡಿದೆ. ಅಂದರೆ ಆ ಒಂದು ನಿಮಿಷ ತುಣುಕಲ್ಲೇ ಗೊತ್ತಾಗುತ್ತೆ ಅವ್ರ ಪರ್ಫಾರ್ಮೆನ್ಸು. ಆಗ್ಬಿಟ್ಟು ಇಲ್ಲ ಮಾಡೋಣ ಅಂತ ಗೋವಿಂದರಾಜ್ ಫೋನ್ ಮಾಡಿ ಕೇಳಿದೆ, ಹೆಂಗೆ ಅವರು ಮನುಷ್ಯ ಕೋಆಪ್ರೇಟಿವ್ ಆಗಿ ಇರ್ತಾರ, ಆನ್ ಟೈಮ್ ಎಲ್ಲ ಬರ್ತಾರಲ್ಲ ಅಂತ. ಅವ್ರು ಹೇಳಿದ್ರು ಮಗು ಥರ, ಅಂದರೆ ಏನೂ ಮಾತಾಡೋಲ್ಲ, ಅವ್ರು ಆಯಿತು, ಅವ್ರ ಕೆಲಸ ಆಯಿತು, ಬರ್ತಾರೆ, ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ. ಬ್ರದರ್ ನೀವು ನಿಜ ಹೇಳ್ತೀನಿ, ಅವ್ರ ಜೊತೆ ವರ್ಕ್ ಮಾಡಿ ನಿಮ್ಗೆ ಅಂತ ಅವ್ರು ಹೇಳಿದ್ರು. ಹೌದಾ ಮೀಟಿಂಗ್ ಹೇಳಿ ಅಂದರೆ ಇರಿ ಈಗಲೇ ಫೋನ್ ಮಾಡ್ತೀನಿ. ಅವ್ರಿಗೆ ಫೋನ್ ಮಾಡಿ ನನ್ನ ಬೆಳಗ್ಗೆ ಶರ್ಟನ್ ಹೋಟ್ಲಿಗೆ ಕರೆಸಿದಾಗ ನಾನು ಅವರಿಬ್ಬರು ಹೋಗ್ತೀವಿ, ಕೂತ್ಕೊಂಡು ಕಾಫಿ ಕುಡಿತಾ. ಆ ಕಾಫಿ ಮೀಟಿಂಗಲ್ಲಿ ನನಗೆ ತುಂಬ ಇಷ್ಟ ಆಗುತ್ತೆ ಅವ್ರ ಕ್ಯಾರೆಕ್ಟರ್ ಆಗ್ಬೋದು. ಅಂದರೆ ಅದಕ್ಕೆ ಮುಂಚೆ ಪೊಗರು ಈವೆಂಟಲ್ಲಿ ನಾವಿಬ್ಬರು ಪರಿಚಯ ಆಗಿರ್ತದೆ. ಪೊಗರಲ್ಲಿ ದಾವಣಗೆರೆ ಫಸ್ಟ್ ಈವೆಂಟ್ ನನಗದು. ಇವ್ರು ಬಂದು ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಅವ್ರಿಗೆ ಬೆನ್ನೋವು ಪಾಪ ಆ ಟೈಮಲ್ಲಿ. ಅಂಥ ಬೆನ್ನೋವಲ್ಲಿ ಬಂದು ಪರ್ಫಾರ್ಮೆನ್ಸಲ್ಲಿ ಕಾಣೋದೇ ಇಲ್ಲ ಅದು. ನನಗಂದು ಏನು ಗುರು ಈ ಮನುಷ್ಯ ಅಷ್ಟು ನೋವು ಇಟ್ಕೊಂಡು ಮನೇಲಿ ಮಲಗಿದ್ದಾನೆ, ಇಲ್ಲಿ ನೋಡಿದ್ರೆ ಒಂದು ಚೂರು ಎಲ್ಗೂ ಜನಕ್ಕೆ ತೋರಿಸಂಗೆ ಇಷ್ಟು ಚೆನ್ನಾಗಿ ಮಾಡ್ದೆ. ಅಂದರೆ ಆ ಡೆಡಿಕೇಶನ್ ಇದೆಯಲ್ಲ ಅಲ್ಲಿ ಒಂದು ಇದಾಗಿತ್ತು. ಬಟ್ ಇದು ಮೊನ್ನೆ ಕಾಫಿ ಇದರಲ್ಲಿ ಮಾತಾಡುವಾಗ ಶರ್ಟನಲ್ಲಿ ಮಾತಾಡುವಾಗ ಅದು ಅನಿಸ್ತು, ಇಲ್ಲ ಒಳ್ಳೆ ಟ್ಯಾಲೆಂಟ್ ಇದ್ದಾರೆ, ಒಳ್ಳೆ ವ್ಯಕ್ತಿತ್ವನೂ ಚೆನ್ನಾಗಿದೆ. ಮೇಯ್ನ್ ನನಗೆ ಟ್ಯಾಲೆಂಟ್ ಇರೋರು 1000 ಜನ ಸಿಗ್ಬೋದು, ಆದರೆ ಒಳ್ಳೆ ವ್ಯಕ್ತಿತ್ವ ಇರಬೇಕು, ಬಿಹೇವಿಯರ್ ಚೆನ್ನಾಗಿರ್ಬೇಕು. ನನ್ನ ಜೊತೆ ಕೆಲಸ ಮಾಡ್ಬೇಕಾದ್ರೆ ಫಸ್ಟ್ ಅವೆರಡೇ ನಾನು ಬೇರೆಯವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅವೆರಡನ್ನೇ ನಾನು ಬೇರೆಯವರಲ್ಲೂ ನೋಡ್ತೀನಿ. ಆ ಥರ ಇದ್ದಾಗ ಓಕೆ ಈ ಒಂದು ವ್ಯಕ್ತಿ ಜೊತೆ ನಾವು ಟ್ರಾವೆಲ್ ಮಾಡೋಣ ಅಂತೇಳಿ ಅಲ್ಲಿಂದ ಜರ್ನಿ ಶುರು. ಓಕೆ, ತುಂಬ ಚೆನ್ನಾಗಿದೆ ಬ್ರೀಫಾಗಿ. ಪಾಪ ಅಪೂರ್ವ ಬೇಜಾರಾಗಿಬಿಡ್ತಾರೆ, ಸುಮ್ಮನೆ ಕೂತಿದ್ದಾರೆ, ಅವ್ರನ್ನ ಮಾತಾಡ್ಸಲ್ಲ.
ಅಪೂರ್ವ ಅಂದರೆ ಬ್ಯಾಕ್ ಟು ಬ್ಯಾಕ್ ಅಂದರೆ ನಾನು ನಮ್ಮ ಲಾಸ್ಟ್ ಟೈಮು ಇದೇ ಮಾತಾಡಿದ್ವಿ. ಅಪೂರ್ವ ಆ್ಯಕ್ಚುಲಿ ತುಂಬ ಸಬ್ಜೆಕ್ಟ್ಗಳ ಆಯ್ಕೆ ಮತ್ತು ಬರ್ತಿರುವಂಥ ಅವಕಾಶಗಳನ್ನ ತುಂಬ ಚೆನ್ನಾಗಿ ಬಳಸ್ಕೊತಾ ಇದ್ದೀರಾ. ಸಕ್ಸಸ್ಸು ಅಥವಾ ದೊಡ್ಡ ಹಿಟ್ಟು ಅನ್ನೋ ಸೆಕೆಂಡ್ರಿ, ಬಟ್ ನಟಿಯಾಗಿ ನೀವು ಮಾಡ್ಕೊಳ್ತಿರೋಂಥ ಆಯ್ಕೆ, ಬರ್ತಿರೋಂಥ ಕ್ಯಾರೆಕ್ಟರ್ಸು, ಸಿನಿಮಾಗಳು ತುಂಬ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಅಂದರೆ ಒಬ್ಬ ನಟಿಯಾಗಿ ಈ ರೀತಿ ಇರಬೇಕು ಅನ್ನೋ ಒಂದು ಟ್ರ್ಯಾಕಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಸೊ ಅಗೇನ್ ಸೂತ್ರಧಾರಿ. ಸೊ ಟ್ರೈಲರ್ ನೋಡಿದೆ, ಅಂದರೆ ತುಂಬ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನೋ ಒಂದು ಎಲಿಮೆಂಟು ಇದು ಕಾಣ್ತಾ ಇದೆ ಪಿಕ್ಚರಲ್ಲಿ. ಸೊ ಅಗೇನ್ ಈ ಒಂದು ಕನೆಕ್ಷನ್ನು ಆಮೇಲೆ ಸೂತ್ರಧಾರಿ ವಿಚಾರಕ್ಕೆ ತುಂಬ ಏನು ನವರಸಂದು ಎಲ್ಲ ಸೆಟಪ್ ಇರೋದ್ರಿಂದ ಸೊ ಬ್ಯಾಕ್ ಟು ಬ್ಯಾಕ್ ಅದು ನಮ್ಮೆಲ್ಲರದು ಸಿನಿಮಾ ಅನ್ನೋ ಥರದ್ದು ಅದೊಂದು ಪದೇ ಪದೇ ಅದ್ರ ಬಗ್ಗೆ ಮಾತಾಡ್ತಾನೆ ಇದ್ದೀವಿ ಕೂಡ. ಸೊ ಹೇಗೆ ಅನ್ಸಂದ ಪೂರ್ವ? ಅಂದರೆ ನನಗೆ ನೀವು ಹೇಳ್ದಂಗೆ ಬೇರೆ ಬೇರೆ ಥರ ಪಾತ್ರಗಳು ನನ್ನನ್ನು ಹುಡಿಕೊಂಡು ಬರ್ತಾ ಇದೆಯೋ ಇಲ್ಲ ನಾನು ಆ ಪಾತ್ರಕ್ಕೆ ಸೂಟ್ ಆಗ್ತೀನಿ ಅಂತ ಆಗ್ತಿದೆಯೋ ಅದು ನನಗೆ ಗೊತ್ತಿಲ್ಲ. ಸೊ ಮಾಡ್ತಾ ಇರೋ ಎಲ್ಲ ಪಾತ್ರಗಳು ತುಂಬ ಡಿಫ್ರೆಂಟಾಗಿ ಮತ್ತು ಚಾಲೆಂಜಿಂಗ್ ಆಗಿದೆ. ಸೊ ನನಗೆ ಖುಷಿ ಕೊಡುತ್ತೆ ಆ್ಯಕ್ಚುಲಿ. ಏಕೆಂದರೆ ಒಂದೇ ಥರ ಪಾತ್ರ ಮಾಡ್ತಿದ್ರೆ ಒಂದೇ ಥರ ಇವಳು ಮಾಡ್ರನ್ ಡ್ರೆಸ್ಸು ಇಲ್ಲ ಮಾಡ್ರನ್ನಾಗಿ ಚೆನ್ನಾಗಿ ಕಾಣಿಸ್ತಾಳೆ, ಅದರ್ವೈಸ್ ತುಂಬ ಟ್ರೆಡಿಷ್ನಲ್ ಆದರೆ ಇದಕ್ಕೆ ಸೂಟ್ ಆಗ್ತಾರೆ ಅಂತ ಹೇಳೋ ಟೈಮ್ ಬ್ರ್ಯಾಂಡ್ ಮಾಡಿಬಿಡ್ತಾರೆ. ಸೊ ನನಗೆ ಎರಡೂ ಕಡೆ ಇವಾಗ ಎರಡೂ ಥರ ಅಪೂರ್ವನ್ನ ಹಾಕ್ಕೋಬೋದು ಅಂತ ಡೈರೆಕ್ಟರ್ಸ್ ಯೋಚನೆ ಮಾಡ್ತಾರೆ. ಸೊ ಹಂಗೆ ನೋಡೋಕೋದ್ರೆ ಐ ಆಮ್ ಲಕ್ಕಿ ಅಂತಲೇ ಹೇಳ್ಬೋದು. ಎಲ್ಲ ಪಾತ್ರಗಳಿಗೂ ನನ್ನ ಜೀವ ತುಂಬಲ್ಲೆ ಅಂತ ಹೇಳಿದಾಗ ಸೊ ನಂಗೆ ಖುಷಿ ಆಗುತ್ತೆ. ಸೂತ್ರಧಾರಿನೂ ಅಷ್ಟೇ, ನನಗೆ ಕೃಷ್ಣ ಟಾಕೀಸ್ ಟೈಮಲ್ಲಿ ನನಗೆ ನವರಸನ್ ಸರು ಇದೇ ಥರ ಇಂಟರ್ವ್ಯೂ ಟೈಮಲ್ಲಿ ಸಿಕ್ಕಿದ್ದು. ನನಗೆ ಇದೇ ಥರ ಇಂಟರ್ವ್ಯೂ ನಡೀತಾ ಇತ್ತು. ಅವತ್ತು ಸರ್ ನನ್ನ ನೋಡಿದರು, ಮಾತಾಡಿಸಿದ್ರು. ಸೊ ನಾನು ಅವತ್ತು ಇದೇ ಥರ ಇಂಟರ್ವ್ಯೂಸ್ ಆಗ್ತಿತ್ತು, ನಾನು ಹೋಗಿ ಕೂತ್ಕೊಂಡ್ಬಿಡ್ತಿದ್ದೆ. ಸೊ ಅದನ್ನು ನಮ್ಗೆ ಅಲ್ಲೊಂದು ಐಡಿಯಾ ಇರುತ್ತೆ ನೋಡಿ, ಅಂದರೆ ಅಬ್ಸರ್ವೇಷನ್ ಅನ್ನೋದು ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಹೇಗೆ ನಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಕಾರಣ. ಸೊ ನಾನು ಸುಮ್ಮನೆ ಹಾಗೆ ಕೂತ್ಕೋತಿದ್ದೆ, ಅದನ್ನೆಲ್ಲ ಸರ್ ನೋಡಿದ್ದಾರೆ, ಆ್ಯಕ್ಟಿಂಗ್ ಆಮೇಲೆ ನೋಡಿದ್ದಾರೆ. ಇದನ್ನೆಲ್ಲ ನೋಡಿಬಿಟ್ಟು ನಂಗೆ ಒಂದ್ಸಲ ಕಾಲ್ ಮಾಡಿದರು ಸರು. ಒಂದ್ಸಲ ಈ ಥರ ಒಂದು ಇದಿದೆ, ಚಂದನ್ ಶೆಟ್ಟಿ ಜೊತೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಕತೆ ಇದೆ, ಒಂದ್ಸಲ ಬಂದು ಆಫೀಸಿಗೆ ಬಂದು ಕೇಳಿ ಅಂತ ಹೇಳಿ. ಸೊ ನಾನು ಆಫೀಸ್ಗೆ ಹೋಗಿ ಕೇಳ್ತೀನಿ. ನನಗೆ ಇಷ್ಟ ಆಯಿತು ಕತೆ, ಬಿಕಾಸ್ ಈ ಇಡೀ ಸಿನಿಮಾದಲ್ಲಿ ಕತೆನೇ ಹೀರೋ. ಸಖತ್ತಾಗಿದೆ ಕತೆ, ಬಿಕಾಸ್ ಸಸ್ಪೆನ್ಸ್ ಥ್ರಿಲ್ಲರ್ ಮಾಡಿಲ್ಲ, ಹೊಸ ಜಾನರ್ ಆಗುತ್ತೆ, ನನಗೂ ಹೊಸತನ ಇರುತ್ತೆ. ಸೊ ನಾನು ಅವತ್ತು ಒಪ್ಕೊಂಡೆ, ಆಯಿತು ಸರ್ ಅಂತ ಹೇಳಿ. ಆಮೇಲೆ ಚಂದನ್ಗೆ ನಾನು ಆ್ಯಕ್ಚುಲಿ ಅವ್ರ ಫ್ಯಾನ್, ಅವ್ರ ಸಾಂಗ್ಸ್ಗಳಿಗೆಲ್ಲ ಐಮ್ ಅ ಬಿಗ್ ಫ್ಯಾನ್ ಅಂತ ಹೇಳ್ಬೋದು. ಸೊ ಅವ್ರ ಜೊತೆ ಕೆಲಸ ಮಾಡೋದ್ರಿಂದ ನಮಗೊಂದು ಎನರ್ಜಿ, ಇನ್ನೂ ಒಂದು ಎನರ್ಜಿ ಹುಡ್ಕೊಳ್ಳುತ್ತೆ, ಕಲಿಯೋದಿರುತ್ತೆ, ತುಂಬ ಕಲಿಯೋದಿರುತ್ತೆ. ಸೊ ನನಗೂ ಹೊಸತನ ಇರುತ್ತೆ ಅಂತ ಹೇಳಿ ತುಂಬಾ ಕಲ್ತಿದ್ದೀನಿ ಬಿಡಿ, ಹೇಳೋಕ್ಕಾಗಲ್ಲ, ಅಷ್ಟೊಂದು ಕಲ್ತ್ಬಿಟ್ಟಿದ್ದೀನಿ. ಏನು ಕಲ್ತ್ರಿ ಹೇಳ್ಬೇಕಾ ಈಗ? ಹೇಳಿ ಪ್ಲೀಸ್, ನನಗೆ ಕುತೂಹಲ ಇದೆ. ನಾನಂತೂ ಏನೂ ಹೇಳ್ಕೊಟ್ಟಿಲ್ಲ. ನಾನು ಹೇಳಿದ್ದೆ ಚಂದನ್ ಎಷ್ಟು ಇನ್ಸ್ಟೆಂಟ್ ಅನ್ನೋದು ನಂಗೆ ತುಂಬ ಚೆನ್ನಾಗಿತ್ತು. ಯಾವುದೋ ಒಂದು ಹಾಡು ಮಾಡಬೇಕಿತ್ತು ನಮ್ಮ ಚಾನಲ್ಗೆ ಅಂತ. ಆವಾಗ ಸರಿ ಈ ಥರ ಚಂದ ಈ ಥರ ಅಂತಂದು ಬನ್ನಿ ಆಯಿತು ಅಂತ ನಾವು ಅರೌಂಡ್ ನಾನು ಎಲ್ಲ ಕೆಲಸ ಮುಗಿಸಿದ್ದು 9 ಗಂಟೆ ನೈಟ್ ಹೋಗಿದ್ದು. ರಾತ್ರಿ 1 ಗಂಟೆಗೆಲ್ಲ ಸಾಂಗ್ ರೆಡಿ ಆಯಿತು ವಿತ್ ಲಿರಿಕ್ಸು. ಎಂಥ ಅದು ಎಷ್ಟು ಎನರ್ಜಿ. ಇವತ್ತಿಗೂ ನಾವು ಅದು ಇಂಡಿಪೆಂಡೆನ್ಸ್ ಡೇ ಬಂದಾಗೆಲ್ಲ ಹಾಕ್ತಾರೆ. ಅಂದರೆ ಆ ಸಾಂಗ್ ಆ ಮಲ್ಟಿ ಟ್ಯಾಲೆಂಟ್ ಅದನ್ನೇ ಹೇಳಕ್ಕೆ ಬಂದೆ. ಇಲ್ಲಿ ಇಬ್ಬರು ಮಲ್ಟಿ ಟ್ಯಾಲೆಂಟ್ಗಳು ಸೇರ್ಕೊಂಡಿದ್ದೀರಾ. ನವರಸನ್ನು ಎಲ್ಲರಿಗೂ ಗೊತ್ತು, ಅಂದರೆ ಡಿಸ್ಟ್ರಿಬ್ಯೂಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ರೈಟ್ರು, ಡೈರೆಕ್ಟ್ರು, ಆ್ಯಕ್ಟ್ರು ಕೂಡ. ಸೊ ಪ್ರೊಡ್ಯೂಸರು ಈ ಕಡೆ ಚಂದನ್ನು, ರೈಟ್ರು, ಮ್ಯೂಸಿಕ್ ಕಂಪೋಸರು ಆ್ಯಂಡ್ ಸಿಂಗರು ಆ್ಯಂಡ್ ಆ್ಯಕ್ಟರ್. ಸೊ ಈ ಮಲ್ಟಿ ಟ್ಯಾಲೆಂಟ್ಗಳು ಕೊಲಾಬ್ರೇಷನ್ ಆದಾಗ ಆ ಥರದ್ದು ಆಗೋದು ಅದ್ಭುತಗಳೇ ಬೇರೆ. ಆಮೇಲೆ ಸಪೋರ್ಟ್ ಇದೆ ಅಲ್ಲ ಅವ್ರ ಕಡೆಯಿಂದ ನಮಗೆ. ಇವಾಗ ನವರಸನ್ ಸರ್ ಆಗಿರ್ಬೋದು, ಹೀರೋಯಿನ್ಸ್ಗೆ, ಆಮೇಲೆ ಹೊಸ ಟ್ಯಾಲೆಂಟ್ಸ್ಗಳಿಗೆ, ಇಡೀ ಸಿನಿಮಾದಲ್ಲಿ ತುಂಬ ಹೊಸ ಟ್ಯಾಲೆಂಟ್ಸ್ಗೆ ಜಾಗ ಕೊಟ್ಟಿದ್ದಾರೆ ಸರ್. ಸೊ ನಮಗೆ ಪುಷ್ ಮಾಡ್ತಾರೆ ಅವರು. ನೀವೇನೋ ಒಂದು ಮಾಡ್ತೀರಾ ಅಂದರೆ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗಾಗಿರ್ಬೋದು, ಆಮೇಲೆ ಟ್ಯಾಲೆಂಟ್ಸ್ಗಳಿಗಾಗಿರ್ಬೋದು ಹೆಲ್ಪ್ ಮಾಡ್ತಾರೆ. ಸೊ ಈ ಥರದವ್ರು ಇರಬೇಕು ನಮಗೆ. ಯಾಕೆಂದರೆ ನಮ್ಮಂಥವ್ರು, ಇವಾಗ ನಂಗೆ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ, ಪುಷ್ ಮಾಡೋರು ಬೇಕಾಗುತ್ತೆ. ಸಿನಿಮಾದಲ್ಲಿ ನಾವೇನಾದರೂ ಒಂದು ಕಲಿಬೇಕು ಅಂತ ಹೇಳಿದಾಗ ಬೇಕು. ಇನ್ನು ಚಂದನ್ ಅಂತವ್ರು ಏನಂದರೆ ಅವ್ರು ಎವ್ರಿ ಟೈಮ್ ಮ್ಯೂಸಿಕಲ್ಲೇ ಫುಲ್ ಬ್ಯುಸಿ ಆಗಿರ್ತಾರೆ. ಆಮೇಲೆ ಅವರು ತುಂಬ ವರ್ಸಟೈಲ್ ಆ್ಯಕ್ಟರ್. ನಾನು ಆಗ್ಲಿಂದ ಇಂಟರ್ವ್ಯೂಸ್ ನೋಡ್ತಾ ಇದ್ದೀನಿ, ಬೇರೆ ಬೇರೆ ಸಿನಿಮಾದಲ್ಲಿ ಈ ಥರ ಕಾಣಿಸ್ಕೋತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಹೊಸ ಹೊಸ ಎಕ್ಸ್ಪೀರಿಯೆನ್ಸು. ನಾನು ಅದೇ ಟ್ರೈಲರ್ ನೋಡಿದಾಗ ಚಂದನ್ ಅಂದರೆ ಒಂದೇ ಸಿನಿಮಾದಲ್ಲಿ ಇಷ್ಟು ಸ್ಕೋಪ್ ಇರೋವಂಥದ್ದು ಸಿಗಲ್ಲ ಈಸಿಲಿ. ಸೊ ನವರಸನ್ ಅದೇ ಆಗಲೇ ಹೇಳ್ದಂಗೆ ಮಲ್ಟಿ ಟ್ಯಾಲೆಂಟ್ಸ್. ಸೊ ಅವ್ರು ಅಪ್ರೋಚ್ ಮಾಡಿದಾಗ ಈ ಥರದೊಂದು ಇದೊಂದು ಹೇಗೆ ಅನಿಸ್ತಾ ಇತ್ತು ಅಂತ ಅಂದರೆ? ಇಲ್ಲ, ಆ್ಯಕ್ಚುಲಿ ಈ ಸಿನಿಮಾ ಆಗಿರೋದೇ ಇವಾಗ ಹೊಸದಾಗಿ ಕೋವಿಡ್ ಆದಮೇಲೆ. ಕೋವಿಡ್ ಬಿಫೋರ್ ಒಂಥರ ಸಿನಿಮಾ ಈಕ್ವೇಷನ್ ಇತ್ತು. ಸಿನಿಮಾಗೆ ಎಷ್ಟಾದ್ರು ದುಡ್ಡು ಹಾಕೋಕ್ಕೆ ರೆಡಿ ಇದ್ದರು ಪ್ರೊಡ್ಯೂಸರ್ಸು, 10 ಕೋಟಿ 20 ಕೋಟಿ ಎಷ್ಟಾದರೂ. ಬಟ್ ಇವಾಗ ಈಕ್ವೇಷನ್ ಚೇಂಜ್ ಆಗಿದೆ. ಇವಾಗ ಎಲ್ಲ ಸಿನಿಮಾನೂ ನೀವು ಒಂದೇ ಥರ ಟ್ರೀಟ್ ಮಾಡೋಕ್ಕಾಗಲ್ಲ. ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ಗೆ ನಾವೇನು ದುಡ್ಡು ಹಾಕ್ತೀವಿ
ಅದು ಅಟ್ಲೀಸ್ಟ್ ರಿಕವರಿನಾದರೂ ಆಗಬೇಕು ಅನ್ನೋದು ಒಂದು ಬೇಸಿಕ್ಕು. ಆಮೇಲೆ ಇನ್ನೊಂದೇನಂತಂದರೆ ಈಗ OTT ಪ್ಲ್ಯಾಟ್ಫಾರ್ಮ್ಸ್ ಆಗಿರ್ಬೋದು, ಸ್ಯಾಟಲೈಟ್ಸ್ ಆಗಿರ್ಬೋದು, ಬಿಫೋರ್ ರಿಲೀಸು ಯಾರೂ ಬಿಸ್ನೆಸ್ ಮಾಡಲ್ಲ. ಹೌದು, ಏನಿದ್ರು ಡೈರೆಕ್ಟಾಗಿ ನೀವು ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು. ಥಿಯೇಟ್ರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಥಿಯೇಟ್ರಿಂದ ಒಂದು ಸ್ವಲ್ಪ ಬರುತ್ತೆ ದುಡ್ಡು, ಆಮೇಲೆ OTT ಅವರು ತಗೊಳ್ಳುವಂಥ ಒಂದು ಮನ್ಸು ಮಾಡ್ತಾರೆ. ಹೌದು. ಈ ಕಡೆ ಥಿಯೇಟ್ರಲ್ಲಿ ಏನಾದರೂ ಪರ್ಫಾರ್ಮ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಈವನ್ ಚೆನ್ನಾಗಿದ್ರೂ ಸಿನಿಮಾ ಪರ್ಫಾರ್ಮ್ ಮಾಡಿಲ್ಲ ಅಂತಂದರೆ ಆ ಕಡೆ OTTನೂ ಇಲ್ಲ, ಈ ಕಡೆ ಥಿಯೇಟ್ರು ಇಲ್ಲ, ಲಾಸ್ಟಿಗೆ ಪ್ರೊಡ್ಯೂಸರ್ ಲಾಸ್ಟಿಗೆ ಗಾನ್. ಸೊ ಈಗ ಏನಾಗ್ಬಿಟ್ಟಿದೆ, ಈಕ್ವೇಷನ್ ಚೇಂಜ್ ಮಾಡಬೇಕಾಗಿದೆ. ಸೊ ನಿಮಗೆ ಎಲ್ಲ ಸಿನಿಮಾಗೂ ಇವಾಗ ದೊಡ್ಡ ಸಿನಿಮಾಗೆ ನಮ್ಮ ಸಿನಿಮಾ ಕಂಪೇರ್ ಮಾಡೋಕ್ಕಾಗೋದೇ ಇಲ್ಲ. ಇವಾಗ ಬಿಗ್ ಸಿನಿಮಾಸ್ ಏನು ಬರುತ್ತೆ ಅವ್ರದ್ದು ಸ್ಕೇಲ್ ದೊಡ್ಡದಿರುತ್ತೆ, ಆಮೇಲೆ ಬಿಗ್ ಪ್ಲೇಯರ್ಸ್ ಇರ್ತಾರೆ. ಅವರೆಲ್ಲ ದೊಡ್ಡ ಪ್ರೊಡ್ಯೂಸರ್ಸ್ ಇರ್ತಾರೆ, ಅವ್ರದ್ದು ಪ್ರೊಡಕ್ಷನ್ ಹೌಸೇ ದೊಡ್ಡದಿರುತ್ತೆ. ಅವ್ರಿಗೆ ಆ ಸಿನಿಮಾ ಲಾಸ್ ಆದ್ರೂ ಹೆಂಗೋ ಬೇರೆ ಕಡೆ ಇನ್ನೊಂದು ಕಡೆ ಏನೋ ಒಂದು ರಿಕವರ್ ಮಾಡ್ಕೊಳ್ಳೋ ಅಂಥ ಶಕ್ತಿ ಇರುತ್ತೆ. ಸೊ ಇವಾಗ ನವರಸನ್ ಅವರು ಇದನ್ನು ತುಂಬ ಬ್ರಿಲಿಯಂಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ಈ ಸಿನಿಮಾನ. ಎಲ್ಲಿ ಬೇಕು ಅಲ್ಲಿ ಮಾತ್ರ ಖರ್ಚು ಮಾಡಿದ್ದಾರೆ. ಇವಾಗ ಸಾಂಗು ಡ್ಯಾಶ್ ನೋಡಿದ್ರಿ, ಸೊ ಅದಕ್ಕೆ ಗ್ಲಾಮರಸ್ ಆಗಿರಬೇಕಿತ್ತು, ರಿಚಾಗಿ ಕಾಣಬೇಕಾಗಿತ್ತು, ಅದಕ್ಕೇನೇನು ಸೆಟ್ ವರ್ಕ್ ಬೇಕಿತ್ತು, ಅದಕ್ಕೆಲ್ಲ ಏನು ಬೇಕು ಅದು ಮಾಡಿದ್ದಾರೆ. ಸಿನಿಮಾದಲ್ಲಿ ವಿನಾಕಾರಣ ವೇಸ್ಟ್ ಮಾಡೋಕ್ಕೋಗಿಲ್ಲ. ಕತೆ ಮೇಲೆ ಸಬ್ಜೆಕ್ಟ್ನ ಇಟ್ಕೊಂಡಿದ್ದಾರೆ. ಕತೆನ ಕನ್ವೆ ಮಾಡಬೇಕು. ನೀನು ಹಿಂದೆ ಲೈಟ್ ಎಷ್ಟು ಹಾಕಿದೆ, ಇಲ್ಲ ಏನು ಸೆಟ್ ಹಾಕಿದೆ, ಯಾವ ಲೊಕೇಶನಲ್ಲಿ ಹೋಗಿ ತೆಗೆದೆ, ಅದೆಲ್ಲ ಸೈಡಿಗೆ ಇಟ್ಬಿಟ್ಟು ಕತೆ ಕನ್ವೆ ಆಗ್ತಿದೆಯಾ ಮೇಯ್ನಾಗಿ. ಒಂದೊಂದು ಸಿನಿಮಾಗಳಲ್ಲಿ ತುಂಬ ರಿಚ್ನೆಸ್ ಇರುತ್ತೆ, ಲೈಟಿಂಗ್ ಪ್ಯಾಟರ್ನ್ ಸೂಪರಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಬಟ್ ಕತೆ ಏನಿದೆ ಅಂತಲೇ ಫೈನಲ್ ಥಿಯೇಟ್ರಿಂದ ಹೊರಗಡೆ ಏನು ನೋಡಿದೆ ಅನ್ನೋದು ನೆನಪಿರಲ್ಲ ಜನಕ್ಕೆ. ಸೊ ಅದನ್ನು ಇವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇವ್ರ ಪ್ರೀವಿಯಸ್ ಸಿನಿಮಾ ಎಕ್ಸ್ಪೀರಿಯನ್ಸ್ಗಳನ್ನೆಲ್ಲ ತೊಗೊಂಡು ಒಂದು ಮೀಡಿಯಮ್ ಒಂದು ಬಜೆಟಲ್ಲಿ ಒಂದು ಒಳ್ಳೆ ಕತೆ ಹೇಳಿರುವಂಥ ಪ್ರಯತ್ನ ಮಾಡಿದ್ದಾರೆ. ಜನಕ್ಕೆ ಇಷ್ಟ ಆಗುತ್ತೆ ಅಂತ ಭಾವಿಸಿದೆ. ಅಂದರೆ ನಾವು ಏನೋ ಕೊಟ್ಟಿದ್ದೀವಿ ಅಂತ ಅಲ್ಲ, ಏನೋ ಒಂದು ಮಾಡಿಬಿಟ್ಟಿದ್ದೀವಿ, ಇದರಿಂದ ಏನೋ ಮೆಸೇಜ್ ಹೋಗುತ್ತೆ, ಮೆಸೇಜ್ ಓರಿಯೆಂಟೆಡ್ ಅಂತ ಹೇಳೋ ಬದಲು ನಿಮಗೊಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಬೋದು.